ಆ್ಯಂಡ್ ಈಗ ಸ್ವಲ್ಪ ಗಾಡಿಗೆ ಪೆಟ್ರೋಲ್ ಹಾಕೊಳ್ಳೋಣ. ಗುಡ್ಡೋಸರ ಹತ್ರ ತಲುಪಿದ್ದೀನಿ. ಸೊ ಲೆಟ್ಸ್ ಮೂವ್ ಆನ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಸೋಮವಾರಪೇಟೆಗೆ. ಸ್ವಲ್ಪ ಕೆಲಸಗಳಿತ್ತು, ಹಾಗೆ ಒಂದು ವ್ಲಾಗು ಮಾಡ್ದಂಗೆ ಆಯಿತು ಅಂತ ಹೇಳ್ಬಿಟ್ಟು ಹೊರಟೆ. ಹಂಗೆ ಈಗ ಫ್ಯೂಲ್ ಹಾಕಿ ಎಷ್ಟು 100 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ, ನೋಡೋಣ. ಎಕ್ಸಾಕ್ಟಾಗಿ ಈಗ ಗುಡ್ಡೇಶ್ವರಿಂದ ಎಷ್ಟಾಗುತ್ತೆ ಅಂತ ಹೇಳೋಗಿದ್ರೆ ಟ್ರಿಪ್ 0 ಮಾಡ್ಕೊಳ್ಳೋಣ. ಆ್ಯಂಡ್ ಸೊ ಮೈಲೇಜ್ ಅದರಲ್ಲೇ ತೋರಿಸುತ್ತಲ್ಲ, ನೋಡೋಣ ಎಷ್ಟು ಕಿಲೋಮೀಟ್ರ್ ಮೈಲೇಜ್ ಕೊಟ್ಟಿದೆ ಇವತ್ತು ಅಂತ. ಈ ಕಡೆ ಒಂದು ಮಿರರ್ ಹಾಕ್ಸ್ಬೇಕು. ಮಿರರ್ ಹಾಕ್ಸಿದ್ರೆ ಮೊಬೈಲ್ ಹೋಲ್ಡ್ರ್ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಈ ಕಡೆ ಮಿರರ್ ಇದೆ. ಆ್ಯಂಡ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಆ್ಯಂಡ್ ನಾನು ನಿಮ್ಮ ಮೋಕ್ಷಿ. ಟೆಂಪ್ರೇಚರ್ ಅಪ್ಡೇಟ್ ಮಾಡೋಣ. ವೆರಿ ಪ್ಲೆಸೆಂಟ್ ಆಗಿದೆ, ತುಂಬ ಮೋಡನೂ ಇಲ್ಲ, ತುಂಬ ಬಿಸಿಲೇ ಇಲ್ಲ, ಆ್ಯಂಡ್ ಮಳೆ ಅಂತೂ ಇಲ್ಲವೇ ಇಲ್ಲ. ಫುಲ್ಲು ಒಂಥರ ಹೀಗೆ ಡ್ರೈ ಆಗಿ ತಂಪಾಗಿದೆ. ಸೊ ಪರ್ಫೆಕ್ಟ್ ವೆದರ್ ಫಾರ್ ವ್ಲಾಗಿಂಗ್ ಅಥವಾ ಬೈಕಿಂಗ್. ವ್ಲಾಗಿಂಗಿಂತ ಬೈಕ್ ಓಡ್ಸೋಕ್ಕೊಂದು ಒಳ್ಳೆ ವೆದರು, ಕೂಲಾಗಿರುತ್ತೆ. ಸೆಕೆ ಆಗಿಬಿಟ್ರಂತೂ ಹುಚ್ಚು ಸೆಕೆ, ಕೋಲ್ಡ್ ಅಂತ ಹೇಳೋ ವಿಷಯನೇ ಇಲ್ದಂಗೆ ಆಗಿಬಿಟ್ಟಿದೆ ಈಗ. ಯಾಕೋ ಬರೀ ಸೆಕೆ ಒಂದೇ. ಸೊ ಬನ್ನಿ, ಜಾಸ್ತಿ ಇಲ್ಲೇ ಕುಯ್ದುಬಿಟ್ಟು ಚಾರ್ಜ್ ಕಮ್ಮಿ ಮಾಡ್ಕೊಂಡು ನಿಮ್ಮ ತಲೆನ ತಿನ್ನೋದು ಬೇಡ, ಸಿಗೋಣ. ಇನ್ನು ಹಾರಂಗಿ ಡ್ಯಾಮ್ ಹತ್ರ ತಲುಪಕ್ಕಾಯಿತು. ಬರೀ ದುಬಾರಿಯಲ್ಲಿ ಮಾತ್ರ ಎಲಿಫೆಂಟ್ ಕ್ಯಾಂಪ್ ಇರೋದು ಅಂತ ತಿಳ್ಕೊಳ್ಬೇಡಿ. ಈವನ್ ಇನ್ನು ಹಾರಂಗಿಯಲ್ಲಿ ಕೂಡ ಎಲಿಫೆಂಟ್ ಕ್ಯಾಂಪ್ ಇದೆ. ಅದರ ಜೊತೆಯಲ್ಲಿ ಬೋಟಿಂಗ್ ಕೂಡ ಇದೆ. ಸೊ ಅದು ರೆಗ್ಯುಲರ್ ಬೋಟಿಂಗ್ ಆಗಿರೋದಿಲ್ಲ, ಈ ಮೋಟರ್ ಬೋಟಿಂಗ್ ಆಗಿರುತ್ತೆ. ಸೊ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಆಲ್ ದೋಸ್ ಬ್ಯಾಕ್ ವಾಟರ್ ಬ್ಯೂಟಿ ಅಥವಾ ಸೆರೆನಿಟಿ ಅಂತಲೇ ಹೇಳ್ಬೋದು. ಬಿಕಾಸ್ ಅದೇ ಒಂದು ಇಷ್ಟು ಅಂತ ಮಿನಿಮಮ್ ಪ್ಯಾಕೇಜಸ್ ಇದೆ. ಸೊ ಆ ಪ್ಯಾಕೇಜಸ್ನ ನೀವು ಪರ್ಚೇಸ್ ಮಾಡಿದರೆ ಲೈಕ್ ನಮ್ಮ ಹಾರಂಗಿ ಬ್ಯಾಕ್ ವಾಟರಲ್ಲಿ ಬೋಟಿಂಗ್ ಟ್ರಯಲ್ ನೋಡ್ಬೋದು. ಟ್ರಯಲ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಇನ್ ಕೇಸ್ ಯಾರಿಗಾರು ಬೋಟಿಂಗ್ದು ಇಲ್ಲಿ ಬೇಕು, ರೆಫರೆನ್ಸ್ ಬೇಕು ಅಂತ ಹೇಳಿದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಫಾಲೋ ಮಾಡಿ, ಹಾಗೆ ಒಂದು DM ಮಾಡಿ. ಸೊ ದಟ್ ಐ ವಿಲ್ ಲೆಟ್ ಯು ನೋ ದ ಫರ್ದರ್ ಇನ್ಫಾರ್ಮೇಷನ್. ಫ್ರೆಂಟ್ ಸೇತೆ ನೀರು ಫುಲ್ ನಿಲ್ಲಿಸ್ಬಿಟ್ಟಿಯಾರಲ್ಲ, ಏನು ವಿಷಯ, ಮಳೆ ಕಮ್ಮಿ ಆಯ್ತು ಅದಕ್ಕೆ ಅಂತ ಮೋಸ್ಟ್ಲಿ. ನೋಡಿ ಅಲ್ಲಿ ಮೂಲೆಲ್ಲ ಒಂಚೂರು ಹೋಯ್ತಾ ಇದೆ ಅಷ್ಟೇ. ಸೊ ಸುಮಾರಾಗಿ ಇದೆಲ್ಲ ಕವರ್ ಆಗೋಷ್ಟು ನೀರು ಬರುತ್ತೆ ಡ್ಯಾಮ್ ಫುಲ್ ಓಪನ್ ಮಾಡಿದಾಗ. ಬಟ್ ಈಗ ಸ್ವಲ್ಪ ನಿಲ್ಲಿಸಿದ್ದಾರೆ, ಪ್ರಾಬಬ್ಲಿ ರೈನ್ ಕಮ್ಮಿ ಆದಕ್ಕೆ. ಆ್ಯಂಡ್ ಬನ್ನೇನು ನಮ್ಮ ಪಯಣ ಮುಂದುವರಿಸೋಣ. ಸೊ ನಾನೀಗ 7.6 ಕಿಲೋಮೀಟರ್ಸ್ ಬಂದಿದ್ದೀನಿ. ಆ್ಯಂಡ್ ಈಗ ಮೈಲೇಜ್ ಕೇಳ್ತೀರಾ ಅಂತಂದರೆ 30.4 ಕಿಲೋಮೀಟರ್ ಪರ್ ಲೀಟರ್ ತೋರಿಸ್ತಾ ಇದೆ. 13 ಅಲ್ಲ 30 ಕಿಲೋಮೀಟರ್ ಪರ್ ಲೀಟರ್. ಎಕ್ಸ್ಟ್ರೀಮ್ ಆಸಮ್ ಅಲ್ಲ ಗುರು. ಆ್ಯಕ್ಚುಲಾಗಿ ಜೆನ್ಯೂನಾಗಿ 30ನೇ ಕೊಡ್ತಾಯಿದ್ರೆ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ದಿಸ್ ಬೈಕ್ ಅಂತ ಹೇಳೋದು. ಬಿಕಾಸ್ ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ ಲೈಕ್ ಡ್ಯೂಕ್ 390 ಅಥವಾ KTM ಡ್ಯೂಕ್ 390 ಮೈಲೇಜೇ ಇಲ್ಲ, 13-14 ಕೊಡುತ್ತೆ ಅಂತ. ಸೊ ಬೇಸಿಕಲಿ ದಿಸ್ ಈಸ್ ಅ ಲೈವ್ ಪ್ರೂಫ್. ಆ್ಯಕ್ಚುಲಿ 30.2 ತೋರಿಸ್ತಾ ಇದೆ. ಗೊತ್ತಿಲ್ಲ ಇನ್ನು ಏನು ಕತೆ ಅಂತ. ಬಟ್ ಅದು ನೋಡ್ಕೊಂಡವ್ರು ಖುಷಿಯಾಗಿರ್ಬೋದಲ್ಲ, ಇನ್ ಕೇಸ್ ಕೊಟ್ಟಿಲ್ಲದೇ ಇದ್ದರೂ ಕೂಡ. ಇದ್ಯಾವ ಕಾರ್ ಗುರು, ಎಸ್ಟಿಮಾ ಈ ರೇಂಜಿಗೆ ಮಾಡಿಫೈ ಮಾಡಾಕ್ಬಿಟ್ಟಿದ್ದಾರೆ. ಸೋಮವಾರಪೇಟೆಗೆ ಇದೇ ರೋಡ್ ಇರೋದಂತ ಲೈಕ್ ಕೇಳ್ಬೋದು. ಹಾರಂಗಿ ಡ್ಯಾಮ್ ಹತ್ರನೇ ಆಗಿ ಹೋಗ್ಬೇಕಾ ಅಂತ. ನೋ, ಬಟ್ ಕುಶಲನಗರ ಕಡೆಯಿಂದನೂ ಹೋಗ್ಬೋದು, ಮಡಿಕೇರಿ ಕಡೆಯಿಂದನೂ ಹೋಗ್ಬೋದು, ಸುಂಟಿಗೊಪ್ಪ ಮಾದಾಪುರ ಕಡೆಯಿಂದನೂ ಹೋಗ್ಬೋದು. ಸೊ ಮೆಜಾರಿಟಿ ಎಲ್ಲ ಕಡೆಯೂ ಒಂದೊಂದು ದಾರಿ ಇದೆ ನಮ್ಮ ಈ ಕಡೆ ಕುಶಲನಗರ ಡಿವಿಷನ್ ಈ ಕಡೆಯಲ್ಲಿ. ಸೊ ಸೋಮವಾರಪೇಟೆಗೆ ಹೋಗೋಕ್ಕೆ ಸುಮಾರು ದಾರಿಗಳಿದೆ. ಆ್ಯಂಡ್ ಆಲ್ಸೋ ಸೋಮವಾರಪೇಟೆಯಲ್ಲಿ ತುಂಬ ಅಂದರೆ ತುಂಬ ಟೂರಿಸಮ್ ಸ್ಪಾಟ್ಗಳಿದೆ. ಟೂರಿಸಮ್ಗಿಂತ ಒಂಥರ ಹಿಡನ್ ಜೆಮ್ಸ್ಗಳು ಸಿಕ್ಕಾಪಟ್ಟೆ ಇದೆ ಅಲ್ಲಿ. ಅಲ್ಲಿಂದ ಸ್ವಲ್ಪ ಆಚೆ ಹೋದರೆ ಸಕಲೇಶ್ಪುರ, ಹಾಸನ, ಶನಿವಾರ ಸಂತೆ, ಕೊಡ್ಲಿಪೇಟೆ ಮತ್ತು ಶಾಂತಹಳ್ಳಿ, ಈ ಥರ ಸುಮಾರು ಊರುಗಳಿದೆ. ಸೊ ಎಲ್ಲ ಕಡೆಯೂ ಒಂದೊಂದು ಸಣ್ಣ ಸಣ್ಣ ಗುಡ್ಡಗಳಿದೆ, ಸಣ್ಣ ಸಣ್ಣ ಬೆಟ್ಟಗಳಿದೆ. ಸೊ ಈ ಕುಮಾರ ಪರ್ವತ ಟ್ರಕ್ಕಿಂಗ್ ಅಂತ ಹೇಳ್ತಾ ಇರ್ತಾರಲ್ಲ, ಎಲ್ಲ ರೀಲ್ಸು ಸ್ಟೇಟಸ್ಸು ಹಾಕ್ತಾ ಇರ್ತಾರೆ. ಸೊ ಇಟ್ಸ್ ಇನ್ ಸೋಮವಾರಪೇಟೆ ತಾಲೂಕಲ್ಲಿ, ಸೋಮವಾರಪೇಟೆ ತಾಲೂಕಿಗೆ ಹೌದು ಕುಮಾರ ಪರ್ವತ. ಆ್ಯಕ್ಚುಲಿ ನಾವೀಗ ಕುಶಾಲನಗರ ಟೌನಿಗೆ ಹೋಗಿ ಸೋಮವಾರಪೇಟೆಗೆ ಬರಬೇಕು ಅಂತ ಆದರೆ ಲೈಕ್ ಈ ರೋಡು ಕುಶಾಲನಗರದಿಂದ ಬಂದು ಸೇರುತ್ತೆ. ಆ್ಯಂಡ್ ನಾನೀಗ ಒಂದು ಡೈರೆಕ್ಟ್ ಗುಡ್ಡೆ ಹೊಸೂರಿಂದ ನನಗೆ ಹತ್ತಿರ ಆಗಲಿ ಅಂತ. ಸೊ ರಿಟರ್ನ್ ನಾನು ಆ್ಯಕ್ಚುಲಿ ಕುಶಾಲನಗರಿಗೆ ಹೋಗಿಬಿಟ್ಟು ಅಲ್ಲಿಂದಲೇ ನಾನು ಆ್ಯಕ್ಚುಲಿ ಮನೆಗೆ ಹೋಗೋದು. ಬಿಕಾಸ್ ಕುಶಾಲನಗರದಲ್ಲಿ ಕೂಡ ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋದು. ಆ್ಯಂಡ್ ಈಗ ನಾವು ಇದ್ದೀವಿ ಎಡವನಾಡು, ಫುಲ್ಲು ರಿಸರ್ವ್ ಫಾರೆಸ್ಟ್ ಥರ ಇದು ರೈಟ್ ಸೈಡಲ್ಲಿ. ಇವೊಂದು ಸ್ವಲ್ಪ ದೂರ ಕಳೆದ ಮೇಲೆ ಅಲ್ಲೇ ಲೆಫ್ಟ್ ಸೈಡಿಗೂ ಫುಲ್ ಫಾರೆಸ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ನಾನು ಹೇಳ್ತಿದ್ದ ಫಾರೆಸ್ಟ್ ಬಂದು ಇದೇನೆ. ಲೆಫ್ಟ್ ಮತ್ತು ರೈಟ್ ಎರಡು ಕಡೆಗೂ ಕೂಡ ಲೈಕ್ ಟೀ ಕುಡ್ಡನ್ನ ಪ್ಲ್ಯಾಂಟ್ ಮಾಡಿರೋದು. ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆ್ಯಕ್ಚುಲಿ ಏನೋ ಪ್ಲ್ಯಾಂಟ್ ಮಾಡಿರ್ತಾರೆ, ಗೊತ್ತಿಲ್ಲ ಯಾವ ರೀಸನ್ಗೆ ಅಂತ ಹೇಳೋದು. ಇದೊಂದು ಉದ್ಭವ ಬಸವ ಅಂತ ಸಣ್ಣ ಒಂದು ಗುಡಿ ಮಾಡ್ಕೊಂಡಿದ್ದಾರೆ. ಸೊ
ಸೊ ಎಸ್, ಅದೇ ಈ ಟೀ ಕುಡ್ಗಳಿದೆ ಅಂತ ಹೇಳ್ದಲ್ಲ 2 ಕಡೆ, ಅದು ಸಿಕ್ಕಾಬಟ್ಟೆ ವ್ಯಾಲ್ಯೂ ಇರುವಂಥ ಒಂದು ಟೀ ಕುಡ್ಡು ಅಥವಾ ವುಡ್ ಅಂತ ಹೇಳ್ಬೋದು. ಮೆಜಾರಿಟಿ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನೊಂದು ವಿಷಯ ಅಂದರೆ, ಈಗ ಒಂದು ನಾರ್ಮಲ್ ಸೈಜ್ ಒಂದು ಮರ ಹತ್ರ ಒಂದು ಇಷ್ಟಪ್ಪ ಮರಕ್ಕೆ ಏನಿಲ್ಲ ಅಂದರೂ ಒಂದು 80+ ಇಯರ್ಸ್ ಆಗಿರುತ್ತೆ. 80 ಅಂತೂ ಒಂದು 50+ ಅಂತೂ ಗ್ಯಾರಂಟಿ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ಟ್ರೀಸ್ ಆರ್ ಫ್ರಮ್ ಬ್ರಿಟಿಷ್ ಪೀರಿಯಡ್ ಇದೆ ಇಲ್ಲಿ ಆ್ಯಕ್ಚುಲಿ. ಆ್ಯಂಡ್ ಇದನ್ನು ಕಟ್ ಮಾಡುವಾಗೂ ಕೂಡ ಇಲ್ಲ, ಬಿಕಾಸ್ ವಿ ನೀಡ್ ಅ ಪಾಸ್ ಟು ಕಟ್ ಇಟ್. ಇಲ್ಲಿ ಆ್ಯಕ್ಚುಲಿ PN ಹೆರಿಟೇಜ್ ಅಂತ ಹೇಳೋ ಒಂದು ಹೋಮ್ ಸ್ಟೇ ಇದೆ. ಸೊ ನೀವು ಇಲ್ಲಿ ಗ್ರೀನ್ ಕಲರ್ ಬೋರ್ಡ್ ಕಾಣಿಸ್ತಾ ಇರ್ಬೋದು, PN ಹೆರಿಟೇಜ್ ಅಂತ. ಸೊ ಅಕಾರ್ಡಿಂಗ್ ಟು ದ ರೆಕಾರ್ಡ್ಸ್ ಅಥವಾ ಇಲ್ಲಿ ಸುತ್ತಮುತ್ತ ಜನಗಳು ಹೇಳೋ ಪ್ರಕಾರ PN ಹೆರಿಟೇಜ್ ಅಂತ ಹೇಳೋದು ಒಂದು ಹೋಮ್ ಸ್ಟೇ ಏನಿದೆ, ಅದು ಆ್ಯಕ್ಚುಲಿ ಕೊಡಗಿಗೆ ಫಸ್ಟ್ ಕಾನ್ಸೆಪ್ಟ್ ಬಂದಿದೆ PN ಹೆರಿಟೇಜ್ ಅವ್ರು ತಂದಿದಂತೆ. ಲೈಕ್ ಹೋಮ್ ಸ್ಟೇ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ತಂದಿದೆ ಅವರಂತೆ. ಸೊ ಗೊತ್ತಿಲ್ಲ, ಬಟ್ ಆ ಥರ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ, ನಮ್ಮ ತಾತನ ಕ್ಲೋಸ್ ಫ್ರೆಂಡ್ ಅವರು. ಸೊ ನಾನು ಹೋಮ್ ಸ್ಟೇ ಮಾಡೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಅವರು ಹೋಮ್ ಸ್ಟೇನಲ್ಲಿ ಹೋಗಿ ಚೆಕ್ ಮಾಡಿ ಏನು ಹೇಗೆ ಏನು ಕತೆ ಎಲ್ಲ ಚಲೋ ಇದು ಮಾಡಿದ್ದೆ. ಸೊ ಜಸ್ಟ್ ದಟ್ ಐ ಕ್ಯಾನ್ ಲರ್ನ್ ನ್ಯೂ ಥಿಂಗ್ಸ್ ಫ್ರಮ್ ಇಟ್ ಅಲ್ಲ. ಅದಕ್ಕೋಸ್ಕರ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಅಲ್ಲ, ಒಂದು ಸಲ ಹೋಗ್ಬಿಟ್ಟು ಎಲ್ಲ ನೋಡಿ ಹೇಗೆ ಏನು ಅಂತೆಲ್ಲ ತಿಳ್ಕೊಂಡು ಬಂದಿದ್ದೆ. ಆವಾಗ ನಂಗೆ ಗೊತ್ತಾಗಿದ್ದು ಇಟ್ ವಾಸ್ ದ ಫಸ್ಟ್ ಹೋಮ್ ಸ್ಟೇ ಇನ್ ಕೂರ್ಗ್ ಅಂತ. ಆ್ಯಂಡ್ ಅದರೊಟ್ಟಿಗೆ ಮುಂಚೆ ಆ್ಯಕ್ಚುಲಿ ಹೋಮ್ ಸ್ಟೇ ಇದ್ದಿದ್ರು ಕೂಡ ಅದನ್ನು ಹೋಮ್ ಸ್ಟೇ ಅಂತ ಹೇಳ್ತೈತಿಲ್ಲ, ಎಲ್ಲ ಗೆಸ್ಟ್ ಹೌಸ್ ಅಂತ ಹೇಳ್ತಾಯಿದ್ರು. ಸೊ ಲೇಟರ್ ಆನ್ ಇಟ್ ಟರ್ನ್ ಇಂಟು ಹೋಮ್ ಸ್ಟೇ. ಸೊ ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂತು. ಹಾಗೆ ಕತೆ ಹೋಮ್ ಸ್ಟೇದು ಕೊಡಗಲ್ಲಿ. ಇಲ್ಲಿ ಮಠ ಅಂದರೆ ಗೊತ್ತಲ್ಲ, ಮಠದವ್ರದ್ದು ಎಸ್ಟೇಟ್ ಅನಿಸುತ್ತೆ ಇದೆಲ್ಲ. ಸೋಮವಾರಪೇಟೆ ಹತ್ರ ಒಂದು ಮಠ ಇದೆ, ಆ ಮಠದವ್ರದ್ದು. ಆ್ಯಂಡ್ ನೆಕ್ಸ್ಟ್ ಬರೋದೆ ಬೇಳೂರು ಬಾಣೆ. ಸೊ ಈ ಬೇಳೂರು ಬಾಣೆಯಲ್ಲಿ ಬರೀ ಬಾಣೆ ಅಲ್ಲ, ಅದು ಇಟ್ಸ್ ಆನ್ ಗಾಲ್ಫ್ ಗ್ರೌಂಡ್ ಕ್ಲಬ್. ಈ ಗಾಲ್ಫ್ ಇದಕ್ಕೆ ಏನು ಗ್ರೌಂಡ್ ಅಂತ ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಿಲ್ಲ, ಅಥವಾ ಫೀಲ್ಡ್ ಅಂತ ಹೇಳ್ತಾರೆ ಅಂತ. ಸೊ ಬೇಸಿಕಲಿ ಇಟ್ಸ್ ಎನ್ ಗಾಲ್ಫ್ ಗ್ರೌಂಡ್ ಅಂತ ನಾನು ಹೇಳೋದು. ಆ್ಯಂಡ್ ಅಲ್ಲಿ ಗಾಲ್ಫ್ ಕ್ಲಬ್ ಇದೆ ಆ್ಯಕ್ಚುಲಿ. ಸೊ ಇಯರ್ಲಿ ಒಂದು ಸ್ವಲ್ಪ ವೈಸ್ ಟೂರ್ನಮೆಂಟ್ಗಳು ಆಯ್ತಾ ಇರುತ್ತೆ ಆ್ಯಂಡ್ ಪ್ರಾಕ್ಟೀಸಿಂಗ್ ಗಾಲ್ಫ್ಗಳು ನಡೀತಾ ಇರುತ್ತೆ. ಆ್ಯಂಡ್ ಅದರೊಟ್ಟಿಗೆ ಇನ್ನೆಲ್ಲ ಮೊನ್ನೆ ಆ್ಯಕ್ಚುಲಿ ಮೈಸೂರಲ್ಲಿ ಗಾಲ್ಫ್ ನಡೀತಿತ್ತು ಟೂರ್ನಮೆಂಟು, ಟಿ ವಿಲೆಲ್ಲನೂ ಬರ್ತಾಯಿತ್ತು. ಆ್ಯಂಡ್ ಇಲ್ಲಿ ಆ ಥರ ಏನೋ ವಿತ್ ಆಡಿಯನ್ಸ್ ಗಾಲ್ಫ್ ನಡೀತದೆ, ಏನು ಕತೆ ಗೊತ್ತಿಲ್ಲ. ಬಟ್ ನಾನೊಂದು ಸಲ ಹೋದಾಗ ಆ್ಯಕ್ಚುಲಿ ವಯಸ್ಸಾದವರು ಆಟಾಡ್ತಿದ್ರು ಎಲ್ಲ ಲಕ್ಷ ಇದು ಏನೋ ಪ್ರೈಸ್ ಮನಿನ ಇಟ್ಕೊಂಡು. ಸೊ ಅದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಲ್ಲ, ರಿಟೈರ್ಮೆಂಟ್ ಟೈಮ್ ಪಾಸ್ ಅವ್ರದ್ದೆಲ್ಲ. 5 4 3 2 1 ಇದೆ ಗಾಲ್ಫ್ ಕ್ಲಬ್ ಆ್ಯಕ್ಚುಲಿ, ಗಾಲ್ಫ್ ಗ್ರೌಂಡ್ ಆ್ಯಕ್ಚುಲಿ. ಬನ್ನಿ ಕೆಳಗೆ ಹೋಗೋಣ, ನಾವು ಸುಮ್ಮನೆ ತೋರಿಸ್ಕೊಂಬರ್ತೀನಿ ಒಂದು ರೌಂಡ್ ಸುಮ್ಮನೆ, ಏನಂತೀರ? ಈ ಮಿರರ್ ಉಂಟಲ್ಲ ತುಂಬ ಭಯ ಆಗುತ್ತೆ ಗುರು, ಬಿಕಾಸ್ ನಾನು ಅರ್ಧಕ್ಕರ್ಧ ನನ್ನ ಶೋಲ್ಡ್ರೇ ಕವರ್ ಆಗುತ್ತೆ ಇಲ್ಲಿ. ನಾನು ತಪ್ಪಾಗ್ಬಿಟ್ಟಿದ್ದೀನ ಗೊತ್ತಿಲ್ಲ, ಸ್ವಲ್ಪ ಮಿರರ್ ಸೈಡಿಗೆ, ಎಸ್ ಸ್ವಲ್ಪ ಪರವಾಗಿಲ್ಲ. ಸೊ ಅದೇನಾಗುತ್ತೆ ಅಂದರೆ ಹಿಂದೆ ಬರೋದು, ಲೈಕ್ ಈ ಬಾಕ್ಸ್ದು ಹಿಂದೆ ಯಾವ ವೆಹಿಕಲ್ಸ್ ಇದ್ದರೆ ಬ್ಲೈಂಡ್ ಸ್ಪಾಟ್ ಆಗಿದೆ ಇದು. ಸೊ ನಿಮಗೆ ಅಬ್ಸರ್ವ್ ಆಯ್ತಿರ್ಬೋದು. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನಡೀಲಿ. ಒಂದ್ಸಲ ಆ್ಯಕ್ಚುಲಿ ನಾನು ಇಲ್ಲಿ ಬಂದಿದ್ದೀನಿ, ನಿಮಗೆಲ್ಲ ತೋರಿಸಿದ್ದೆ, ಮರ್ತೋಗಿರ್ಬೋದು ಅಂದ್ಕೊಳ್ತೀನಿ. ಸುಮ್ಮನೆ ಹಾಗೆ ಟೈಮ್ ಪಾಸ್ ಸಿಗಲ್ಲ. ಇವತ್ತು ಹೇಗಿದ್ರು ಸುಮಾರು ಬೇಕಾದಷ್ಟು ಟೈಮ್ ಇದೆ ನನಗೆ. ಸೊ ವೈ ನಾಟ್ ಎಕ್ಸ್ಪ್ಲೋರ್ ಲಿಟ್ಲ್ ಬಿಟ್ ಅಂತ ಅನಿಸ್ತಿತ್ತು, ಅದಕ್ಕೆ ಬಂದೆ ಅಷ್ಟೆ. ಏನು ಚೆನ್ನಾಗಿ ಕಾಣಿಸ್ತದಲ್ವ? ಯಾವ್ದಾದ್ರು ಬಾಲ್ಗಿಲ್ ಬಂದು ತಲೆಗೆ ಅಟ್ಟಂತ ಹೊಡೆದ್ಬಿಟ್ರೆ ಏನಪ್ಪ ಮಾಡೋದು? ಸೊ ದನಗಳಿಗೆ ಬಿರಿಯಾನಿ ಊಟ ಈಗ ಒಳ್ಳೆ ಹುಲ್ಲಿದೆ ಅಲ್ಲ. ಅದು ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ನಿಲ್ಲಿಸ್ಬಿಟ್ಟು ವಾಪಸ್ ಸೋಮವಾರಪೇಟೆ ಕಡೆ ಕಂಟಿನ್ಯೂ ಮಾಡೋಣ ನಮ್ಮ ಪ್ರಯಾಣನ. ದಿಸ್ ಈಸ್ ಬೇಳೂರು ಬಾಣೆ ಅಥವಾ ಗಾಲ್ಫ್ ಕ್ಲಬ್. ಇದನ್ನು ಸ್ಟ್ರಾಂಗ್ ಪಾಸ್ ಮಾಡಿಬಿಡ್ತೀನಿ.